ನೇಪೇರಿಗೆ ನೀರು ಬಿಟ್ಟಿದ್ದೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಲಾವಣ್ಯ ಅಕ್ಕ ನೀವು ನಾಳೆಗೆ ಗೇಸ್ಬಿಡ್ತೀರಾ, ನಾನು ಇವತ್ತು ಹೊಸ ಕಟ್ಟು ಹಾಕೊಂಡ್ಬಿಡ್ತೀನಿ ಕಣಕ್ಕ ಅಂತ ಅಂದ್ಲು. ಇನ್ನೇನು ಹೊಸ ಮೆದ್ರು ವೇಷ ಅಥವಾ ಗೇಮೇ ಮಾಡಿದ್ರೆ ವೇಷ ಆಗುತ್ತಲ್ಲ, ಹೊಸ ಕಟ್ಟು ಹಾಕವ ಅಂತ ಹೇಳಿದ್ದೆ. ಎಲ್ಲಿ ಮೇಯ್ತಾ ಅದೇ ನಮ್ಮನ್ನ ನೋಡಿ ನಿಂತ್ಕಂತು. ಹೌದಾ? ನೋಡಿ ಫ್ರೆಂಡ್ಸ್, ಯಾಕೆ ನಿಮಗೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಗೊತ್ತಾವ ನಾನು ನೆಂದೋತೀನೇನೋ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಂಗೆ ಫ್ಲಿಂಕರ್ ಆನ್ ಮಾಡಿದ್ದೀವಿ. ಅಲ್ಲ ನೋಡ್ರಿ ಲಾವಣ್ಯ ರಸ ಹೆಂಗೆ ನೋಡ್ತೈತೆ, ಮೇಯ್ತಾ ಇತ್ತು ಇಷ್ಟೊತ್ತವರೆಗೂ. ನಾನು ಹೋಗಿ ಫೋನ್ ತಗೊಂಡು ಬರೋವಷ್ಟರಲ್ಲಿ ಕೊಕ್ರೆನೂ ನೆನಿತಾವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ವಾಟ್ ತುಂಬ ಮೇಯ್ಕೊಂಬಿಟ್ಟೈತೆ. ಅದು ಸಣ್ಣಕರ ಇನ್ನೂ ಮೇಯ್ದಿಲ್ಲ. ಸಣ್ಣಕರ ಅಂದರೆ ಅದಕ್ಕೂ ಒಬ್ಬ ಮಗಳು ಹುಟ್ಟವಳೆ, ತೋರಿಸ್ತೀನಿ ಬೇಕಾರೆ ಆಮೇಲೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಏನು ತಂಪಾಗಿ ನಿಂತವೆ ಅಂತ. ಆಹಾ, ನಿಮ್ಗೆ ಹಿಂಗೆ ಸಿಕ್ಕಿದ್ರೆ ಏನು ಮಾಡ್ತೀರ ಹೇಳಿ? ಅಯ್ಯೋ, ಈಗ ನಾನು ನೆಂದೋತೀನಿ. ಇಲ್ಲಡ್ರಿ ಇಲ್ಲಡ್ರಿ, ಕ್ಯಾಮ್ರದಲ್ಲಿ ಕಾಣ್ತಾನೆ ಇಲ್ಲ. ಅಯ್ಯೋ, ನಾನು ನೆಂದದ್ದು. ಮದುವೆಗಳಲ್ಲಿ ಹೆಣ್ಣು ನೋಡಿಸಂಗೆ ಆಗುತ್ತೆ ಫ್ರೆಂಡ್ಸ್, ಇವ್ರನ್ನ ಕರ್ಕೊಂಡು ಹೊಡ್ಸ್ಕೊಂಡು ಬರೋದು. ನೋಡಿ, ಫಸ್ಟ್ ಒನ್ನು, ಸೆಕೆಂಡ್ ಒಂದಲ್ಲೇ, ಸೆಕೆಂಡ್ ಮಗಳಲ್ಲೇ. ಏನಕೋ ಹೋಗಿ ಹೇಳಂತಿ. ಬರ್ರಿ ಬತ್ತಾಳೆ. ನನ್ನ ಮಾತಾವೇನೆ ನಿನಗೆ? ಅದು ಇವ ನಮ್ಮ ಮೊಬೈಲ ಸಣ್ಣ ಸಣ್ಣ ಕಾಲು. ಒಬ್ರಿಗೊಬ್ರು ಕೂಕೊಂಡು ಅಯ್ಯೋ, 2 ಗಂಟೆಲ್ಲಿ ಹೊಳ್ಸಿದ್ಕೆ ಫ್ರೆಂಡ್ಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? 3:15. ಇನ್ನು ಅಲ್ಲಿ ಹೋಗಿ ನಾವು ಎತ್ತಾಕೋದು ಬೇಡವಾ? ಟೈಮಿಂಗ್ಸು ಬಿಸಿಲು ಅಂತ ಹೆಣ್ಮಕ್ಳು ಈಚೆ ಕಡೆಗೆ ಹೊರಡಲ್ಲ. ಬರ್ರಿ ಕರ್ಗಾದ್ರೆ ಆತೀವಿ. ಆಮೇಲೆ ಮಕ ಒಂದು ಸ್ವಲ್ಪ 3 ಟೈಮ್ ತೊಳೆದ್ರೆ ಅದೇ ಬೆಳಗತ್ತದ. ಕರ್ಗಾದ್ರೂ ಒಂದು 3 ಟೈಮ್, ಒಂದು ದಿನಕ್ಕೆ ಒಂದು 3 ಟೈಮ್ ತೊಳೆದ್ರೆ ಮುಗೀತು. ಅದರಲ್ಲಿ ಏನೈತೆ? ಫಸ್ಟು ನಾವು ಮುಖ ನೋಡ್ಕೋಬಾರ್ದು. ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ನೋಡ್ಕೋಬೇಕು. ಅಯ್ಯೋ, ಅವ್ರಿಗೆ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಬಿಸಿಲು ಉರಿತೈತಿ. ನೀರು ತಂಬತ್ತವ ನನ್ನ ತಮ್ಮ. ಇನ್ನಿಬ್ಬರು ಆಟೋ ತಗೊಂಡು ನಾವು ಮೇನ್ ರೋಡಲ್ಲಿ ಬರ್ತೀವಿ, ನೀವು ಹೋಗ್ರಿ ಅಂತ ಅಂದರು. ಟಾರ್ಪಲ್ ತರಬೇಕಲ್ಲ, ಯಾರಿಗೋ ಟಾರ್ಪಲ್ ಇಸ್ಕೊಂತಾರೆ ಯಾತಲ್ಲ ನಮ್ಮೂರು ಹೊರ್ತ. ಎಲ್ಲೋ ಸೀತಾ ಬರಲಿಲ್ವಲ್ಲ ಅವರು. ಹ್ಞೂ, 10 ನಿಮಿಷ ಕಾದ ಬರಲಿಲ್ಲ. ಅದಕ್ಕೆ ನಾನು ನನ್ನ ತಮ್ಮ ಓದ್ತಾಯಿದ್ವಿ. ಅವನು ನೋಡಿ ಮುಂದೆ ಓದ್ತಾವನು. ಅವ್ರು ಈಗ ಬರೋಂಗೆ ಬಿಸಿಲು ಅಂತ ಭಯ ಬೀಳ್ತಾರೆ ಫ್ರೆಂಡ್ಸ್ ಹೆಣ್ಮಕ್ಳು. ಏನೋ ಮಾತಾಡ್ಕೊಂಬರ್ತಾವ್ರೆ, ನಾವು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಬ್ಬಬ್ಬಬ್ಬ, ಹೆಣ್ಮಕ್ಳು ಯಾರಿಲ್ಲ. ಕಾಣಿಸ್ತಾವ್ರೆ ಒಬ್ಬೊಬ್ರು. ಈಗ ಅಲ್ಲಿ ಕೂಕ್ಯಂಬತ್ತವ್ರೆ. ವಿಡಿಯೋ ಮಾಡ್ಕೊಂಡು ಹೋಗ್ತೈತೆ ಅಂತ ಹೇಳ್ತಾವ್ರಿ ರಮ್ಯ ಲಾವಣ್ಯ. ಹಿಂಗೆ ಮಳೆ ಬಂದುಬಿಟ್ರೆ ಹೊಟ್ಟೆ ಉರಿತೆ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ರಾಗಿ ಎಲ್ಲ ನೆಂದೋಗ್ಬಿಡ್ತಾವಲ್ಲ, ಅದಕ್ಕೆ ಒಂದು 10 ಮೂಟೆ ಆಗ್ಬೋದು ನೋಡೋಣ ಫ್ರೆಂಡ್ಸ್. ಅದನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಎಷ್ಟು ಮೂಟೆ ಆದವು ಏನು ಎತ್ತ ಅಂತೆಲ್ಲ. ಮೈಕ್ ತರಲಿಲ್ಲ, ಎಲ್ಲರೂ ಕಲ್ದಾಕ್ಬಿಡ್ತಾರೆ ಎತ್ತಾಕೋವಾಗ ಅಂತ ಬರೀ ಫೋನ್ ತಂದಿದ್ದೀನಿ ಅಷ್ಟೇ. ರಾಗಿ ಒಂದು ಒಳಗಡೆ ಹಾಕೊಂಬಿಟ್ರೆ ಸಾಕಪ್ಪ ನಂಗೆ ಆಗ್ತದಂಗೆ. ಮಳೆಗಾಲದಲ್ಲಿ ರಾಗಿ ಹಾಕಿರೂ ಕಷ್ಟ, ಬೇಸಿಗೆ ಕಾಲದಲ್ಲಿ ಹಾಕಿದ್ರೂ ಕಷ್ಟ. ಏನಂದರೆ ಇಷ್ಟೊಂದು ಬಿಸಿಲು ಹೋದ ವರ್ಷ ಹೊಡಿಲಿಲ್ಲಪ್ಪ. ಇಷ್ಟೊತ್ತು ಕಾಲೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಏನೋ ಸೌಂಡ್ ಆಗ್ತದೆ ಅಂದರೆ ಇವನು ಗುಂಡ ಹೊತ್ತಾನೆ.
ಇಷ್ಟು ದೂರ ನಡ್ಕೊಂಬಾರು ಉತ್ಸನಂಗಾಗುತ್ತೆ. ಎಲ್ಲೆಲ್ಲಿ ಏನೇನೋ ಸೊರ್ಸೊರ್ ಅಂತದೆ. ಅದು ಎಲ್ಲ ಕಾಡು, ನಾವು ಒಂಥರ ಕಾಡು ಮನೆ. ನಮ್ಗೆ ಹಿಂಗಿರೋದೇ ಇಷ್ಟ, ಕಾಡಲ್ಲಿರೋದೇ ಇಷ್ಟ. ನಾಡಲ್ಲಿರೋಕ್ಕೆ ನಮಗೆ ಒಂಚೂರು ಇಷ್ಟ ಇಲ್ಲ. ಬರ್ತಾರ ನೋಡ್ರಿ. ಏನೇನೋ ಮಾತಾಡ್ತಾರೆ. ಕ್ಯಾಸಕ್ಕೆ ಬರೋ ಒಂದು ಮಾತಾಡಲ್ಲ. ಬರ್ತಾರೆ. ಒಂದು ಸ್ವಲ್ಪ ಬಿಸಿಲೈತೆ, ಹಿಂಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಎತ್ತಾಕ್ಬಿಡ್ಬೇಕು. ಯಾಕೋ ಲಾವಣಿ ಹೊಡ್ಕೊತಾಳೆ ಫ್ರೆಂಡ್. ಇದನ್ನ ಕೊಡಕ್ಕೆ ಹೊಡ್ಬಂದ. ನಾನು ಏನಕ್ಕೋ ಹೊಡ್ಬೋತಾವಳೆ ಅಂತೀನಿ. ಸ್ವಲ್ಪ ಅರ್ಧ ಅಯ್ಯೋ ಕೋಲ್ಡ್ ನೀರು ಬಿಟ್ಟು ಬಂದವ್ರಂತ ನೋಡಿ ಫ್ರೆಂಡ್ಸ್. ಓಡಿಸ್ಬಿಟ್ಟಲ್ಲಕ್ಕ ಫ್ರೆಂಡ್ಸ್. ಬುಸ ನಂಗತ್ತದ ಹೊಡಿದ್ಕೆ ವಯಸ್ಸಾಯ್ತಲ್ಲ. ಇನ್ನೂ ಅರ್ಧ ದಾರಿಗೆ ಬಂದಿಲ್ಲ, ಆಗಲೇ ಅರ್ಧ ಕ್ಯಾನ್ ನೀರು ಖಾಲಿ ಮಾಡೋರು. ಅದಕ್ಕೆ ಅಷ್ಟು ದೂರ ಹೋಗ್ಬೇಕು ಇವನು. ಎಲ್ಲರೂ ಬಿಡ್ತಾ ಇರ್ತಾನೆ. ಯಾರು ಅಯ್ಯೋ ಸಾಕು ಬಾರ್ಸತಿ ನೋಡೋಣ, ಈ ಹೋಗೋಣ ಆತ. ಅಯ್ಯೋ ಫ್ರೆಂಡ್ಸ್, ಅಯ್ಯೋ ಬಿಸಿಲು, ವಿಟಮಿನ್ ಡಿ. ಅಯ್ಯೋ ಸುಮ್ಮನೆ ಯಾವ ಡೀನು ಬಿಡ, ಯಾವ ಸೀನು ಬಿಡ ಆತ. ಅಣ್ಣ ಬಂದ. ಹಾಂ, ಅಣ್ಣಲ್ಲ ತಮ್ಮ. ಇವಳು ನೋಡು ಯವ್ವ ಹೆಂಗ ಆಡ್ತಾರೆ. ಏನು ಈಗಿನ ಕಾಲದ ಮಕ್ಳ ಕತೆ ಉದ್ದೇಶನೇ ಹೇಳ್ಬಿಡೋಣ ನಾವು ಈಗ. ಜೀರ್ಜಿಂಬೆ ಬೇಡ ಕಣಕ ಅಂದೆ, ಕೇಳಲಿಲ್ಲ. ಇನ್ನೂ ಹೊಲ್ಕೆ ಹೋಗಿಲ್ಲ. ಯಪ್ಪ ಅಂತಿದ್ದಿ. ಯಾರು? ನಾನು ನೀನು ನಡ್ಕೊಂಬಂದಿರೋದು ಹಂಗೆ ಒಂದಿರೋದು. ಅವಳು ಕೂಡ ಕೈಯಿಂದ ಇಳಿಗೆ ಅವಳಿಗೆ ಏಟಾಗಲ್ಲ. ಓಯ್ಯೋ ಅನ್ನೋದು ಇಲ್ಲ. ಯಾಕೋ ನಮ್ಮ ಬಾಹುಬಲಿ ಹೋಯ್ತಾ ಇದೆ.
ಮಾಡೋದು ಅಲ್ಲಿರೋ ಬುಡ್ಡೆ ಎಲ್ಲ ಮದುವೆ ಮಾಡೋದು ಒಂದು ಹುಡುಗಿ ಕ್ಯಾಮ್ರಾ ಬಡ್ಕೊಳ್ತದೀಗ ಯಾರದು ಕಳ್ರು ಫ್ಯಾಕ್ಟ್ರಿ ಒಳಗೆ ಹೋಗ್ತಾ ಇರೋದು? ದೇವಿ ಅವರೇ ಕೆಲಸ ಸ್ಟಾರ್ಟ್. 10 ಗಂಟೆಗೆ ಬರೋಣ. 10-10:30 ಹಿಂಗೆ ಬರೋಣ. ಹ್ಞೂ ಮಿಷಿನ್ಗೆ ಹೇಳ್ತಾವ್ರಿ 10 ಗಂಟೆ 10:30 ಹಂಗೆ. ನಾವು ತಿಂಡಿ ತಿಂದು ಹಾಲು ಕರೆದು ಕಾಫಿ ಟೀ ಮಾಡ್ಕೊಂಡು ಕುಡ್ದು ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಆಗ್ತದೆ. ಅದಕ್ಕೋಸ್ಕರ ಅಲ್ಲಿ ಟಾರ್ಪಲ್ ಹಾಸಿದೀವಲ್ಲ, ಇನ್ನೊಂದು ಟಾರ್ಪಲ್ ತರಕ್ಕೆ ಹೋಗೋಣ ನನ್ನ ಮಗ. ಹಾಂ ಎತ್ರೆ ಇಕ್ರೆ ಜಾಸ್ತಿ ಇಕ್ರೆ ಇಕ್ಕೆ ರಮ್ಯಾ ಉದ್ದಕ್ಕಿದ್ಯಾ ಇಕ್ಕೆ ಇನ್ನೂ 2 ಇಕ್ಕೆ. ನಾನು 2 ಫ್ರೆಂಡ್ಸ್ ತಗೊಂಡೋಗೋದು ನನ್ನ ಕೈಲಿ ಅಷ್ಟೇ ಹೋಗೋದು. ಲಾವಣ್ಯ ಒಂದು ತಗೊಂಡಾಳೆ ಫ್ರೆಂಡ್ಸ್. ಲಾವಣ್ಯ ಒಂದು ತಗೊಂಡಾಳೆ. ರಮ್ಯಾ ಇನ್ನೊಂದಿಕ್ಕೆ. ನಾನೇನು ಇಟ್ಕೊಂಡಿಲ್ವಾ? ಸ್ನಾನ ಮಾಡ್ಕೊಳ್ಳಿ ಅಕ್ಕ. ಒಂದೊಂದೇ ಹಾಕಳ ಮಕ್ಕಳು ಹಾಕಿಕೊಂಡು ಬಾಪ್ ಹಾಕಿರೋ ಅಷ್ಟಿದಾಗಲ್ಲ ಕಣಕ. ಎತ್ಕೊಂಡ್ರಿ ಬೇಗ. ಹಾಂ ಹೋಗ್ತೀನಿ ಫ್ರೆಂಡ್ಸ್, ನಾನು ಎತ್ತಾಗ್ತೀನಿ ಸ್ವಲ್ಪ. ಹಾಂ ಇಲ್ಲಿಗೆ ಹಾಕ್ಬೇಡ್ರಿ, ಆ ಕಡೆಯಿಂದ ಬಂದ ವೈಟ್ ಟಾರ್ಪಲ್ ಮೇಲೆ ಹಾಕ್ರಿ. ಹಿಂಗೆ ಬಂದ ಅಲ್ಲಿ ವೈಟ್ ಟಾರ್ಪಲ್ ಮೇಲೆ ಹಾಕಿ. ಈ ಕಡೆಯಿಂದ ಹೋಗಮ್ಮ, ಈ ಕಡೆಯಿಂದ. ಲಾವಣ್ಯ ಲಾವಣ್ಯಂಗೆ ಮಾತು ಬತ್ತಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟು ಹೊತ್ತಾಕಿದ್ದೀವಿ ನೋಡಿ. ಇಷ್ಟು ಹೊತ್ತಾಕಿದ್ದೀವಿ. ಒಂದು ತುಂಡ ಆಗೈತೆ, ಇನ್ನೂ 2 ತುಂಡ ಎತ್ತಾಕಬೇಕು. ಟಾರ್ಪಲ್ ಹಾಸ್ಕೊಂಡಿದ್ದೀವಿ. ಈಗ ಇನ್ನೊಂದು ಟಾರ್ಪಲ್ ತರಿಸ್ಕೊಂಡು ನೋಡಿ. ಈಗ ಅವರು ಒಂದು ಬ್ಯಾಚು, ನಾವೊಂದು ಬ್ಯಾಚು. ನಾವೊಂದು ಬ್ಯಾಚಲ್ಲಿ ತಲೆ ಮೇಲೆ ಹೊತ್ಕೊಂಬರೋದು, ಇವರೊಂದು ಬ್ಯಾಚಲ್ಲಿ ಆಟೋದಲ್ಲಿ ತಗೊಬರೋದು. ಎಲ್ಲೇ ಆಟೋ? ಗೊತ್ತಾಯ್ತು ನೋಡಲ್ಲಿ. ರಮ್ಯನು ಪ್ರಿಯಾಂಕಾ ಅಲ್ಲಿ ತುಂಬಿಕೊಡ್ತಾವ್ರೆ ಆಟೋಗೆ. ರಮ್ಯಾ ತೋರಿಸ್ತೀನಿ. ರಮ್ಯಾ ಮ್ಯಾಲವಳೆ ಫ್ರೆಂಡ್ಸ್. ರಮ್ಯಾ ನನ್ನ ತಕ್ಕೆ ಬರ್ತಾರಲ್ಲ ಪರು. ಏನು ಎಂಡ್ರ ಮೇಲೆ ಹಚ್ಕೊಂಡು ಬರ್ತಾನದ ಸ್ವಾಮಿ. ಹಾಂ ಬ್ಯಾಕ್. ರಮ್ಯಾ ಶೇಕ್ ಆಯ್ತಾಳೆ. ಶೇಕು ನೋಡಿ ಫ್ರೆಂಡ್ಸ್, 1/2 ಅವರ್ಗೆ ಇಷ್ಟೇ ತಾಕಿದ್ದೀವಿ. ಸ್ಟ್ರಾಂಗ್ ಬಡಿಗಳು. ಶಕ್ತಿ ನೀರು ಕೂಡ ರಮ್ಮಿಂಗ್ ಫಸ್ಟ್ ರಮ್ಮಿಂಗ್ ನೀರು ಕೊಡ್ರ. ಅಲ್ಲಿ ರಮ್ಮಿಂಗ್ ಗಾಂಟ್ಲು ಹಂಗೆ ಕೊಡಲಿ. ಮಾ ನಿಂಗೆ ಇಲಿ ಮರಿ ತೋರಿಸ್ಲಾ? ಇಷ್ಟಿಷ್ಟೇವೆ ತುಳಿದು ಬಿಟ್ಟವ್ರು ಯಾರೋ. ಅಂತವ್ ನೋಡೋನು ಫ್ರೆಂಡ್ಸ್. ನಾವು ರಾಗಿ ತುಂಬ್ತಾ ಇದ್ದೋ. ಇದು ನೋಡಿ, ಕುಚ್ಚಿಬಿಟ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗವೆ.
ಇನ್ನು ಅವೇ ಹಿಡ್ದಿಡ್ದಿಕ್ಕೆ ಹಾಕಿ ಬೇಗ ಬೇಗ ಇವೆರಡು ಬೇಡ ಅವು 3 ತೆಗ್ದು ಹಾಕು, ಬೇಗ ಬೇಗ ಹಾಕು. ಅಯ್ಯೋ ಫ್ರೆಂಡ್ಸ್, ಇನ್ನು ಪುಟ ನೀವು ಪಾಪ ಅಲ್ವೇನಿಶರು. ಎಷ್ಟು ಈಗ ಏನು ಮಾಡ್ತಾವು ಅವ್ರ ಅಮ್ಮ ಎಲ್ಲಿ ಬಂದು ಅವ್ರ ಹುಡ್ಕುತ್ತೆ? ಅಮ್ಮ ನಾನು ನೋಡಿದೆ, ಅವ್ರ ಅಮ್ಮನ್ನ ಎಲ್ಲಿತ್ತು ಅವ್ರಮ್ಮ? ಒಳಗಡೆ ಹೋಗ್ತು. ನಾವೆಲ್ಲ ಇದ್ವಲ್ಲ, ಅದಕ್ಕೆ ಭಯ ಬಿದ್ದು ಹೋಗ್ಬಿಟ್ಟೈತಿ. ಸೌಂಡ್ ಮಾಡ್ತಾವೆ. ಹಾಕು, ಇನ್ನೊಂದು ಐತೆ ನೋಡಲ್ಲಿ. ನೋಡಿ ಫ್ರೆಂಡ್ಸ್, ಇವು ರಾಗಿ ಹೊಲದಲ್ಲೇ ಜಾಸ್ತಿ ಈ ಥರ ಇರೋದು. ಇವು ಕಾಡಿಲಿನೋ ಇಲ್ಲ ಅದೇನೋ ಮೂಗಿಲಿ ಅಂತಾರಲ್ಲ ಆ ಥರದವ ಗೊತ್ತಿಲ್ಲ. ಇಲ್ಲೇ ಇಕ್ಕನ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋಗುತ್ತೆ. ಬೇರೆ ಕಡೆ ಇಟ್ಬಿಡೋಣ, ಇಲ್ಲ ಬೇರೆ ಕಡೆ ಇಕ್ಕಿದ್ರೆ ಅವ್ರ ಅಮ್ಮ ಅಯ್ಯೋ ಬಿದ್ದೋಗ್ಬಿಡ್ತಂದು ಎತ್ತಕ್ಕೂ. ಬೇರೆ ಕಡೆ ಬಿಟ್ಬಿಟ್ರೆ ಹೆಂಗೆ ಗೊತ್ತಾ, ಅವ್ರ ಅಮ್ಮ ಗುಡ್ಸಿಕೊಂಬರ್ತದೆ. ಕಚ್ಚುತ್ತಾ? ಇಲ್ಲ. ಬಾಯ್ ಬಾಯ್. ನೋಡಿ, ಕೆಲಸ ಮಾಡು ಅಂದರೆ ಇಲ್ಲಿ ಬಾಲಾಡಾಡ್ಸೋಕೆ ಹೋಯ್ದಿ ಅಂತ ಬೈತಾರೆ ಫ್ರೆಂಡ್ಸ್. ಇಲ್ಲೇ ಬಿಟ್ಬಿಟ್ಟು ಇವಾಗ ಓದ್ತೀನಿ. ಇನ್ನೊಂದು 5 ನಿಮಿಷ ಏನಾದರೂ ಇಲ್ಲಿ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಮಗೆ ಬೈಗಳ ತಪ್ಪಿದ್ದಲ್ಲ. ಅವ್ರ ಹಣೆ ಬರ. ಅವ್ರ ಅಮ್ಮ ಬಂದು ಕರ್ಕೊಂಡೋದ್ರೆ ಕರ್ಕೊಂಡೋಗುತ್ತೆ. ಈಗ ನಾವು ಕರ್ಕೊಂಡೋಗಿ ಸಾಕೋಕ್ಕಾಗಲ್ಲ. ಅವೇನೇನು ತಿಂತವೋ ನೋಡಿ ಫ್ರೆಂಡ್ಸ್. 5 ನಿಮಿಷ ಇಲ್ಲಿ ಕೂತ್ಕೊಂಡಿದ್ಕೆ ನೋಡಿ ಬುಡ್ಕೊಂತವ್ರಿ. ಏನ್ರ ಜ್ಯೂಸು ಈ ಕಾಡಲ್ಲಿ ಎಲ್ಲಿ ತರಿಸ್ಲಿ ನಾನು ಜ್ಯೂಸ್? ನೋಡಿ ಫ್ರೆಂಡ್ಸ್, ಇದು ಕಾಡು ಫ್ರೆಂಡ್ಸ್. ಇದು ಎಲ್ಲಿ ತರ್ಸೋಣ ಜ್ಯೂಸ? ನಾನು ಮನೇಲಿ ಬರ್ಜಾರಿ ಊಟ ಮಾಡಿ ಬಂದಿದ್ದೀರಾ, ಇನ್ನೇ ನಿಮಗೆ ಜ್ಯೂಸು? ಕೆಲಸ ಮಾಡ್ತಾ ಇವಾಗೆಲ್ಲ ನಾವು ಕೊಡ್ಸಲ್ಲ. ನಾವೇನಿದ್ರು ಸಾಯಂಕಾಲ ಜ್ಯೂಸ್ ಗೀಸ್ ಈಗ ಕೊಡ್ಸಲ್ಲ. ಈಗ ಕುಡ್ಕೊಂತೀರಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಮನೇಲಿ ಲಾವಣಿಗೆ ಜೈ. ನೋಡಿ, ಲಾವಣಿಗೆ ಜೈ. ನಾನು ತೊಳಿ ಬೀಳ್ತಿದ್ದೆ. ಏನು ಫಿಗರು ಇದರಲ್ಲೆಲ್ಲ ಫಿಗರ್ ಏನಿಲ್ಲ ಫ್ರೆಂಡ್ಸ್. ಸೀದೋಗಿದ್ದೀವಿ. ಒಂದು ವರ್ಕು 50 ಫ್ರೆಂಡ್ಸ್. ಎಷ್ಟಾಗ್ತಿ ಅಂತವ್ರಿ ಫೋನ್ಪೇಗೆ. 2,000 ಹಾಕಾಗಿದ್ರೆ ನೀವು ಒತ್ತಾಕ್ಲೇಬೇಡ್ರಿ, ಹೋಗ್ರಿ ಉಳ್ಳಾಡ್ಕೊಂಡು ನಾನು ಒಬ್ಬಳೇ ಎತ್ತಾಕೊಂಬಿಡ್ತೀನಿ. ಮಕ್ಳಿಗೋಸ್ಕರ 2,000 ಆಗಲ್ಲ. ನಾವು ದುಡ್ಡಿನ ವಿಷಯದಲ್ಲ ನಂಗೆ ಇಲ್ವೇ ಇಲ್ಲ, ಸೀರಿಯಸ್ಸು. 2,000 ರೂಪಾಯಿಗೆ ಮಿಷಿನ್ ಕರ್ಸ್ಬೋದು. ಏನು ತಮಾಷೆ ಆಡ್ತಿದ್ದೀನ ಲವಣ್ಯ? ಓಕೆ ಫ್ರೆಂಡ್ಸ್, ಅವ್ರಿಗೆ ಫೋನ್ಪೇ ಮಾಡಬೇಕು. ಬಾಯ್ ಬಾಯ್, ಆಮೇಲೆ ಸಿಗ್ತೀವಿ. ಬಾಯ್ ಮೇಡಮ್. ಈ ಕಡೆಯಿಂದ ಕಾಣಿದ್ರೆ ನನ್ನ ಮುಖ ಕಾಣೋದೇ ಇಲ್ಲ. ಕಾಣಿಸ್ತೈತಿ ತಲೆ ಮೇಲೆ ಬಟ್ಟೆ. ಬಾಂಟಿ ಎಂಥದ್ದು ಹೊರೆ ಸಾಕತ್ತಂಗಿದ್ದೀರಿ. ಇಬ್ಬರು ಕಿತ್ತಾಡ್ತಾವ್ರೆ. ನಾವು ನೋಡಿ ಒಂದು ತುಂಡ ಫುಲ್ಲು, ಅರ್ಧ ತುಂಡ ಖಾಲಿ ಮಾಡಿ ಈ ತುಂಡ ಇಷ್ಟು ಖಾಲಿ ಮಾಡಿದ್ವಿ. ಅವರು ಇನ್ನೂ ಆಟೋದಲ್ಲಿ ತುಂಬ್ಕೊಂಡು ಒಂದು ತುಂಡ ಖಾಲಿ ಮಾಡಿಲ್ಲ. ರಾಧಕ್ಕ ಮಿಸ್ ಯು. ಇದ್ದಿದ್ರೆ ಹೋಗಿದ ತಕ್ಷಣ ಟೀ ಮಾಡ್ಕೊಡೋದು. ನೋಡಿ, ಈಳೋಗಲು ನಮ್ಮ ರಾಧಿನ ಗ್ಯಾಪ್ಸ್ಕೊಂತಾರೆ. ನಮ್ಮ ರಾಧಾ ಅಂದರೆ ನನ್ನ ತಂಗಿ ಫ್ರೆಂಡ್ಸ್, ದೊಡ್ಡ ತಂಗಿ. ಯಾವಾಗಲೂ ಗ್ಯಾಪ್ಸ್ಕೊಂತಾರೆ. ಫೋನ್ ಮಾಡಿಬಿಟ್ಟು ಇವಾಗ ಅಲ್ಲೇ ಲಾವಣ್ಯನೋ ರಮ್ಮಿನೋ ಇಲ್ಲ ನೀನೋ ಬಾರಕ್ಕ ಅಂತ, ಮಾವನ ತಗೊಂಡು ಬಾರಕ್ಕ ಅಂತ ಫೋನ್ ಮಾಡಿದ್ವಿ. ಈಗ ಅವ್ರ ಮಾವ ರೇಗ್ತು, ಕೆಲಸ ಮಾಡಲ್ಲ ಇವರು, ಫೋನ್ ಕಟ್ ಮಾಡಿ ಸಾಯಂಕಾಲ ಮಾಡುವಂಥ. ಪಾಪ ಕಟ್ ಮಾಡ್ಕೊಂಬಿಟ್ಲು. ಇಲ್ಲಿ ಹೊರೆ ಹೊತ್ತಾಕ್ಬೇಕು, ಫೋನ್ ಇಡೇ ಸಾಯಂಕಾಲಕ್ಕೆ ಮಾಡಿವಿ ಅಂದ್ಬಿಡ್ತು ಅವ್ರ ಮಾವ. ಕಟ್ ಮಾಡೋಳಿ ಈಗ ಸಾಯಂಕಾಲಕ್ಕೆ ಮಾಡ್ತಾಳೆ, ತಗೊಂಬರ್ರಿ ಅಂತ. ಈಗ ಫ್ರೆಂಡ್ಸ್ ಇವಾಗ ಫೋನ್ಪೇ ಮಾಡಿದ್ದೀನಿ, 150 ರೂಪಾಯಿ ಮಾಡಿದ್ದೀನಿ ಫ್ರೆಂಡ್ಸ್. ಜ್ಯೂಸ್ ತಗೊಂಬರಕ್ಕೆ ಹೋಗವ್ರೆ. ಇವಾಗ ಇವೆಲ್ಲ ಎತ್ತಾಕ್ಬಿಡ್ತೀವಿ. ಟೈಮ್ ಆಗ್ಬಿಟ್ರೆ ಒಂದು ಸ್ವಲ್ಪ ತೆನೆ ಒಂದೊಂದು ಅಲ್ಲಲ್ಲಿ ಬಿದ್ದೋಗವೆ, ಆಯ್ಕೊಬೇಕು. ಯಾರಿಗೆಲ್ಲ ರಾಗಿ ಇಷ್ಟ ಹೇಳಿ ಫ್ರೆಂಡ್ಸ್? ಮುದ್ದೆ, ನಮಗಂತೂ ಮುದ್ದೆ ಇಷ್ಟ. ಅಲ್ಲಲ್ಲ ಇವಳು ಕುಡಿ. ಬಂದೆ ನೋಡಿ ಫ್ರೆಂಡ್ಸ್, ಈಗ ಜ್ಯೂಸ್ ಕುಡಿಯೋಕ್ಕೆ ಬ್ರೇಕ್ ಬಿಟ್ಟಿದ್ವಿ. ಈ ಹುಡುಗಿ ಕಾಲೇಜಿಂದ ಈಗ ಬಂದೈತೆ. ತೆನೆ ಎತ್ತಾಕ ನಡಿ ಒಂದ ನೋಡಿ. ಏನ ನೋಡಿ ಫ್ರೆಂಡ್ಸ್, ಮುದ್ದೆ ಉಣ್ಣೋದು ಹುಡುಗಿ ಬೈಲ. ಅಲ್ಲಿ ನೋಡಿ ಅವ್ರು ಬೈದಾಡ್ತಾವ್ರು. ಯಾವಾಗೂ ಬೈದಾಗದೆ. ಖಾಲಿ ಇದೆಲ್ಲ ಪೈಪಲ್ಲಿ ಎಲ್ದ್ರೂ ಗೊತ್ತಾನೆ ಇಲ್ಲ. ಬೀಜ ಸಿಗಾಕೊಂಡಿರುತ್ತೆ ನೋಡು ಮೇಲೆ. ನಾನು
ಇದೇನು ಅಷ್ಟು ಇಷ್ಟ ಆಗ್ತಾ ಇಲ್ಲ. ಒಳ್ಳೆ ಅದೇನದು ಅಬ್ಬೋ, ಇದು ವೈಟಿಗಿರುತ್ತಲ್ಲ ಪ್ಯಾಂಟ್ ಒಳಗಡೆ ಅದು ಸ್ವೀಟಾಗಿ ಕೊಟ್ಟಿರೋದು. ಅವರೆಲ್ಲ ಕುಡಿದ್ಬಿಟ್ಟು ಓದ್ತವ್ರು, ಆಗಲೇ ನಾವು ಲೇಟು ಓಡ್ತಾರೆ. ಕುಡಿ ಕುಡಿ. ಒಂದು ತುಂಡ ಎತ್ತಾಕಕ್ಕೆ ಏನು ಅವತಾರ ಆಡ್ತಾವ್ರು. ಬಾಯ್ ಬೇಗ ಹೋಗಿ ಹಾಲು ಕರಿಯಕ್ಕೆ ಹೋಗ್ತಾನೆ ನನ್ನ ಮಗ. ಏನಾರ ಹಿಂಗೆ ಕೆಲಸ ಮಾಡೋ ಬಿಸಿಲಲ್ಲಿ ಒಂಚೂರ ಹಿಂಗೆ ದೇಹನ ತಂಪು ಮಾಡ್ಕೊಂಡು ಚೆನ್ನಾಗಿರ್ತದೆ ಬಿಡು. ನೀರು ಬಿಡು ಅಂತ ಒಬ್ರು ಅಂತಾರೆ, ಯಂತ್ರಲ್ಲಿ ಬಿಡ್ಬೇಕು ಅಂತ ಒಬ್ರು ಅಂತಾರೆ. ಎಲ್ಲ ಮನೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್, ಇಷ್ಟ ನಮ್ಮ ಕೈ ಕುಡಿಯೋಕ್ಕಾಗ್ಬೇಡ. ಹ್ಞೂ ಎತ್ಕೊತೀನಿ ಹೋಗು, ಅಲ್ಲೊಂಚೂರು ಬಿದ್ದೋಗೈತೆ ಎತ್ಕೊಳಮ್ಮ ಅಂತ. ಕೋಲ ಅವಣ್ಯ ನಂಗೆ ಕುಡಿಯೋಕ್ಕಾಯ್ತಲ್ಲ ಸಾಕು. ಅಲ್ಲ ಹುಡುಕ್ತಾಳೆ, ಗುಡು 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 ಅನ್ಸ್ತಾವಳೆ, ಕುಡಿಯೋಕ್ಕಾಯ್ತಿಲ್ಲ. ಕೋಳ ಕುಡಿ. ನನಗೆ ಇದು ಬಿಳೆದಾದರೆ ಫುಲ್ಲು ಕುಡ್ಕೊಬಿಡ್ತೀನಿ. ನನಗಿದ್ದು ಈ ಥರ ಕಲರ್ದು ನನಗೆ ಇಷ್ಟ ಆಗಲ್ಲ. ಹಂಗೆ ಹೇಳ್ಕೊಂಬಿಡು. ಹಂಗೆ ಮಾಡ್ತೀನಿ. ಪೈತಲ್ಲ ಕುಡಿ. ಐಸ್ ಕ್ರೀಮ್ ನಾನು ಇಲ್ಲಿಗೆ ಬಂದಿದ್ದ. ಓಯ್ ಡ್ರಮ್ಮ ತುಂಬ ಸಸರ ಯವ್ವ, ಒಂದು ತುಂಡಲಿನ ಇಷ್ಟೊಂದವ. ಏ ಆಟಕ್ಕೆ ಜಾಸ್ತಿ ತುಂಬ ಕಾಯ್ತಾ ಇಲ್ವಾ? ಹ್ಞೂ, ಆದ್ರೂ ನಾವು ತಲೆ ಮೇಲೆ ಒಂದೊಂದೇ ಎತ್ಕೊಂಡು ಹೋಗ್ತಾರ ದಪ್ಪ ದಪ್ಪ ಇವ. ಆಟ ಇಟ್ಕೊಂಡು ಅಷ್ಟೇ ಅಂತ ಹೊಡೆದಿರೋದು. ಅಯ್ಯ, ಏನೋ ಒಂದು 4 ಗುಡ್ಡೆ ಎತ್ಕೊಟ್ಟಿದ್ರೇನು. ಹಾಂ, ಇವರು ಸಾಹೇಬ್ರು ಮೇಲೆ ಇರ್ತಾರೆ, ಇಲ್ಲ ಒಳಗಿರ್ತಾರೆ. ಒಂದೊಂದು ದಪ್ಪ ಇರ್ತಾವಲ್ಲ, ಜಾಸ್ತಿ ದಪ್ಪ, ಅವ್ರು ರವಿ ಕಟ್ಟಿರೋದು. ಹ್ಞೂ, ಎತ್ತಕ್ಕೆ ಆಗಲ್ಲ, ಒಂದೊಂದು ಕಂತ ಎತ್ಬೋದು. ಮೀಟ್ರ್ ಬೇಕಂತ ಎತ್ತಕ್ಕೆ, ನೋಡ್ರಿ ಅಲ್ಲಿ ಮೀಟ್ರ್ ಬೇಕು ಎತ್ತಕ್ಕೆ ಅಂತ ಅವನಿ. ನಾನು ಆತದೋ ಇಲ್ವೋ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಹೆಂಗೋ ಸಂಜೆ ಅಷ್ಟೊತ್ತಿಗೆ ಆಗುತ್ತೆ, ಫುಲ್ಲು ಕ್ಲಿಯರ್ ಮಾಡ್ಬೋದು. ಇನ್ನೂ ನೋಡಿ ಅಲ್ಲ ಅಷ್ಟೈತೆ. ಓಕೆ ಫ್ರೆಂಡ್ಸ್, ಅದೆಲ್ಲ ಎತ್ತಾಕ್ಬಿಟ್ಟು ಆಮೇಲೆ ಸಿಗೋಮ್ಮ. ಬಾಯ್ 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 ರಮು. ಬಾಯ್ ಮೊನ್ನೈತಂತೆ ಗೆದ್ಲಿಡ್ದಿರುತ್ತೆ. ಇವು ಇಲ್ಲಿ ಕಚ್ಚಾಕಿರೋವು ಫ್ರೆಂಡ್ಸ್. ಅರ್ಧ ಎತ್ಕೊಂಬಂದಿದ್ದೀನಿ, ಇನ್ನು ಅರ್ಧ ಬೆಲ್ದೊಳಗೆ ಬಿಟ್ಟಿದ್ದೀನಿ. ಅವಕ್ಕೂ ಹೊಟ್ಟೆ ಪಡಲ್ವ, ಅದಕ್ಕೋಸ್ಕರ ನಮ್ಮ ಹೊಟ್ಟೆ ಪಾಡು ನೋಡಬಾರ್ದು, ಅವ್ರ ಹೊಟ್ಟೆ ಪಾಡು ನೋಡಬೇಕು ಅಂದ್ಬಿಟ್ಟು ಅರ್ಧ ಎತ್ಕೊಂಡು ಅರ್ಧ ತೊಗೊಂಡು ಇಲ್ಲಿ ಬಂದಿದ್ದೀನಿ. ನೋಡಿ, ಇಷ್ಟು ರಾಗಿನ ಕಡ್ದು ಹಾಕಿದ್ದಾವೆ. ಅವಕ್ಕೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು ಅಂತ ನೋಡಿ ಫ್ರೆಂಡ್ಸ್. ಇಷ್ಟು ಎತ್ತಾಕಿದ್ದೀವಿ, ಎಲ್ಲ ಆಯಿತು ಎತ್ತಾಕಿದ್ದು. ನಾಳೆ ನಾವು ಮಿಷಿನ್ ಕಾಯಿಸಿ ಕೊಡ್ತೀವಿ. ಎಷ್ಟು ರಾಗಿ ಆಗಿದ್ದಾವೆ ಅಂತ ನಾಳೆಲಾಗಲ್ಲ ಹೇಳ್ತೀನಿ. ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೋ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಎತ್ತಾಕಿದ್ದೀವಿ. ಮನೆಯವರೇ ಸೇರ್ಕೊಂಡು ನಾವು ಮಾಡ್ತಾಯಿರೋದು. ಹುಡುಗರು ಎಲ್ಲರೂ, ಪ್ರತಿಯೊಬ್ಬರೂ ಮನೇಲೆ ಒಬ್ಬರು ಇಲ್ದಂಗೆ. ನಮ್ಮ ರವಿ, ನಮ್ಮ ರಮ್ಯಾ ಊರಿಗೆ ಹೋಗ್ತೀನಿ ಅಂತ ಅಂದರು. ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಹೋಗ್ರಪ್ಪ ಅಂದಿದ್ದಕ್ಕೆ ಉಳ್ಕೊಂಡವ್ರೆ. ನೋಡಿ ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ದೀವಿ, ಮನೆಗೆ ಹೋಗುವ ಸಮಯ ಇವಾಗ. ಎಲ್ಲರೂ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟವ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಸಾಕಾಗ್ಬಿಟ್ಟವ್ರೆ ಎಲ್ಲರೂ.
ಜೋಳ ಒಳಗೆ ಬರೋನು ನಾನು